ಸ್ನೇಹಿತರೆ, ಕ್ರಿಕೆಟ್ ಜಗತ್ತಿನಲ್ಲಿ ಅದರಲ್ಲೂ ಬ್ಯಾಟಿಂಗ್ನಲ್ಲಿ ಇವತ್ತಿನ ಜನರೇಷನ್ನ ಟಾಪ್ 4 ಜನ ಕಿಂಗ್ಸ್, ಬಿಗ್ ಫೋರ್ಸ್ ಅಥವಾ ಪ್ಯಾಪ್ 4 ಯಾರು? ಈ ಪ್ರಶ್ನೆ ಕೇಳಿದಾಗ ಮೊದಲು ಕಣ್ಮುಂದೆ ಬರುವ ಚಿತ್ರ ಯಾರ್ದು ಅಂದರೆ ಭಾರತದ ರನ್ ಮಷೀನ್ ವಿರಾಟ್ ಕೊಹ್ಲಿ, ಆಸೀಸ್ನ ಸ್ಟೀವನ್ ಸ್ಮಿತ್, ಇಂಗ್ಲೆಂಡ್ನ ಜೋ ರೂಟ್ ಹಾಗೂ ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್. ಅದರಲ್ಲೂ ಈ 4 ಜನರ ಪೈಕಿ ಶತ್ರುಗಳೇ ಇಲ್ಲದ, ಪ್ರತಿಯೊಬ್ಬರು ಇಷ್ಟಪಡುವಂತಹ, ಕಾಂಟ್ರವರ್ಸಿನೇ ಇಲ್ಲದ ದಂತಕತೆ ಯಾರು ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಕೇನ್ ವಿಲಿಯಮ್ಸನ್ ಮಾತ್ರ. ವಯಸ್ಸಿನಲ್ಲಿ ನೋಡಿದರೆ ವಿರಾಟ್ ಕೊಹ್ಲಿಗಿಂತಲೂ ಚಿಕ್ಕವರು, ಅವರಿಗೆ ಜಸ್ಟ್ 35 ವರ್ಷ. ಆದರೂ ಯಾಕೆಷ್ಟು ಬೇಗ ದಿಢೀರಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು? ಕ್ರಿಕೆಟ್ ಜಗತ್ನಲ್ಲಿ ವಿಲಿಯಮ್ಸನ್ಗೆ ಇರುವಂತಹ ಗೌರವ ಎಂಥದ್ದು, ಅದನ್ನವರು ಸಂಪಾದನೆ ಮಾಡಿದ್ದ ಹೇಗೆ? ವಿಲಿಯಮ್ಸನ್ ಅವರ ಕಂಪ್ಲೀಟ್ ರೆಕಾರ್ಡ್ಸ್ ಹಾಗೂ ಅವರ ಅದ್ಭುತ ಕ್ರಿಕೆಟಿಂಗ್ ಜರ್ನಿ ಹೇಗಿತ್ತು? ಇಡೀ ಕ್ರಿಕೆಟ್ ಜಗತ್ನಲ್ಲಿ ಇನ್ನೊಬ್ಬ ಕೇನ್ ವಿಲಿಯಮ್ಸನ್ ಹುಟ್ಟಿ ಬರೋದಕ್ಕೆ ಆಗೋದಿಲ್ಲ ಯಾಕೆ? ಅವರಂತಹ ಕ್ಯಾಪ್ಟನ್ ಮತ್ತೊಬ್ಬರು ಬರೋಕ್ಕಾಗಲ್ಲ ಯಾಕೆ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವಿಶ್ವ ಕ್ರಿಕೆಟ್ನಲ್ಲಿ ಎಷ್ಟೋ ಜನ ಆಟಗಾರರು ಬರ್ತಾರೆ, ಸೆಂಚುರಿ ಬಾರಿಸ್ತಾರೆ, ಬೌಂಡರಿ ಸಿಕ್ಸರ್ಗಳನ್ನು ಚಚ್ಚಿ ಅಬ್ಬರಿಸ್ತಾರೆ. ಆದರೆ ಎದುರಾಳಿ ಟೀಮ್ ಗೆದ್ರು ಸೋತ್ರು, ಆನ್ ಫೀಲ್ಡ್ನಲ್ಲಿ ತಮಗೆ ಅನ್ಯಾಯ ಆದರೂ, ಮೋಸ ಆದರೂ ಮುಖದಲ್ಲಿರುವ ಆ ಮಂದಹಾಸ ಮತ್ತು ಸಾಫ್ಟ್ ಆಟಿಟ್ಯೂಡ್ ಮಾತ್ರ ಚೂರು ಕಮ್ಮಿ ಮಾಡಿಕೊಳ್ಳದ ಒಬ್ಬ ಆಟಗಾರ ಅಂದರೆ, ಆ ರೀತಿಯ ಜೆಂಟಲ್ಮ್ಯಾನ್ ಅಂದರೆ ಅದು ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್. ನಿಮಗೆ 2019 ವರ್ಲ್ಡ್ ಕಪ್ ಫೈನಲ್ ನೆನಪಿದೆಯಾ? ಬೌಂಡ್ರಿ ಕೌಂಟ್ ಅನ್ನುವ ವಿಚಿತ್ರ ನಿಯಮದಿಂದ ಇಂಗ್ಲೆಂಡ್ ವಿಶ್ವಕಪ್ ಗೆಲ್ತು. ಅಂತ ಟೈಮ್ನಲ್ಲೂ ವಿಶ್ವಕಪ್ ಕೈ ತಪ್ಪಿದ್ರು ಮುಗುಳ್ನಕ್ಕಿದ್ದ ಆ ಮುಖವನ್ನ ಕ್ರಿಕೆಟ್ ಪ್ರೇಮಿಗಳು ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದೇ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕಿಂಗ್ ಮತ್ತು ಬೇಸರದ ಸುದ್ದಿ ಅಂದರೆ ಕೇನ್ ವಿಲಿಯಮ್ಸನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒಬ್ಬ ಆಟಗಾರನಾಗಿ ವಿದಾಯ ಹೇಳಿರೋದು. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಮಧ್ಯದಲ್ಲೇ ಕೇನ್ ವಿಲಿಯಮ್ಸನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸಂಪೂರ್ಣ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ತಮ್ಮ 16 ವರ್ಷಗಳ ಸುದೀರ್ಘ ಕ್ರಿಕೆಟ್ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ. ಲಾರ್ಡ್ಸ್ ಮೈದಾನದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯನೇ ಇವರ ಕರಿಯರ್ನ ಕೊನೆಯ ಪಂದ್ಯ ಆಗಿದೆ. ತಮ್ಮ ನಿವೃತ್ತಿ ಬಗ್ಗೆ ಕೇನ್ ವಿಲಿಯಮ್ಸನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಇದರ ಬಗ್ಗೆ ಕಳೆದ ಕೆಲವು ದಿನಗಳಿಂದ ದೀರ್ಘವಾಗಿ ಯೋಚನೆ ಮಾಡಿದ್ದೆ, ಆದರೆ ಈಗಲೇ ಸರಿಯಾದ ಸಮಯ ಅಂತ ಅನಿಸ್ತು. ನ್ಯೂಜಿಲೆಂಡ್ ತಂಡಕ್ಕಾಗಿ ಆಡುವಾಗ ನನ್ನಲ್ಲಿದ್ದ ಆ ಹಸಿವು ಮತ್ತು ಡ್ರೈವ್ ಯಾವತ್ತೂ ಕಮ್ಮಿ ಇರಲಿಲ್ಲ. ಆಡಿದ ಪ್ರತಿಯೊಂದು ಪಂದ್ಯದಲ್ಲೂ ನನ್ನ 100% ಶ್ರಮ ಹಾಕಿದ್ದೇನೆ ಅನ್ನುವ ಹೆಮ್ಮೆ ನನಗಿದೆ. ಅದಕ್ಕಿಂತ ಕಮ್ಮಿ ಎಫರ್ಟ್ ಹಾಕಿ ಮುಂದುವರಿಯೋದು ಸರಿಯಲ್ಲ. ಹಾಗಾಗಿ ನನ್ನ ಸ್ವಂತ ನಿರ್ಧಾರದ ಮೇರೆಗೆ ಗೌರವಯುತವಾಗಿ ಹೊರ ನಡೆಯುತ್ತಿದ್ದೇನೆ ಅಂತ ಭಾವುಕರಾಗಿ ಹೇಳಿದ್ದಾರೆ. ಕೊನೆ ಮಾತುಗಳಲ್ಲೂ ತಾನೊಬ್ಬ ಜೆಂಟಲ್ಮನ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಆದರೆ ದಿಢೀರಂತ ಸೀರೀಸ್ ಮಧ್ಯದಲ್ಲೇ ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋದು ಯಾಕೆ ಅಂತ ನೋಡೋದಾದ್ರೆ, ಇಷ್ಟೊಂದು ಬೇಗ ನಿವೃತ್ತಿ ಪಡೆಯೋದಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ, ಮೇಜರ್ ಕಾರಣ ಕಳೆದ 2-3 ವರ್ಷಗಳಿಂದ ಕೇನ್ ವಿಲಿಯಮ್ಸನ್ ಸತತವಾಗಿ ಇಂಜುರಿಗಳಿಗೆ ತುತ್ತಾಗಿದ್ರು. ಎಟ್ ಪ್ರೆಸೆಂಟ್ ಫಿಟ್ ಆಗೇ ಇದ್ರೂನು ಇತ್ತೀಚೆಗೆ ಮೊಣಕಾಲಿನ ಗಾಯ ಹಾಗೂ ಹೆಬ್ಬೆರಳಿನ ಮುರಿತದಿಂದ ಅವರು ಸಾಕಷ್ಟು ಇಂಪಾರ್ಟೆಂಟ್ ಸರಣಿಗಳನ್ನ ಮಿಸ್ ಮಾಡ್ಕೊಂಡಿದ್ರು. 2023ರಲ್ಲಿ ಅವರಿಗೊಂದು ಸರ್ಜರಿ ಕೂಡ ಆಗಿತ್ತು. ಸೊ ದೇಹ ಸ್ಪಂದಿಸದೇ ಇದ್ದಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಹೈ ಪ್ರೆಷರ್ ತಡೆದುಕೊಳ್ಳೋದು ಕಷ್ಟ ಅಂತ ಈ ನಿರ್ಧಾರ ತೆಗೆದುಕೊಂಡಿರುವ ಚಾನ್ಸ್ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಇದು ಕೇವಲ ಪರ್ಸನಲ್ ನಿರ್ಧಾರ ಮಾತ್ರವಲ್ಲ, ತಂಡದ ಭವಿಷ್ಯದ ದೃಷ್ಟಿಯಿಂದ ಕೂಡ ಯುವ ಆಟಗಾರರಿಗೆ ದಾರಿ ಮಾಡಿಕೊಡ್ಬೇಕು ಅನ್ನೋದು ಕೇನ್ ಅವರ ಐಡಿಯಾ. ಫಿಟ್ನೆಸ್ ಸಮಸ್ಯೆಗಳ ಮಧ್ಯೆ ಫಾರ್ಮ್ ಕಳ್ಕೊಂಡು ತಂಡಕ್ಕೆ ಹೊರೆಯಾಗುವ ಬದಲು ಅತ್ಯುನ್ನತ ಫಾರ್ಮ್ನಲ್ಲಿರುವಾಗಲೇ ಗೌರವಯುತವಾಗಿ ಕೆರಿಯರ್ ಮುಗಿಸೋದು ಉತ್ತಮ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರು ತಮ್ಮ ಕರಿಯರ್ನ ಕೊನೆ ಪುಟವನ್ನ ಬರೆದಿರಬಹುದು, ಆದರೆ ಈ ಟೈಮ್ನಲ್ಲಿ ನಾವು ಅವರ ಆ ಅದ್ಭುತ ದಾಖಲೆಗಳ ಪುಟಗಳನ್ನ ತಿರುವು ಹಾಕಿ ನೋಡಲೇಬೇಕು. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ವರ್ಷಗಳ ಸುದೀರ್ಘ ಇಂಟರ್ನ್ಯಾಷನಲ್ ಕರಿಯರ್. ಅದರಲ್ಲಿ ಅವರು ಒಟ್ಟು 378 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಿದ್ದಾರೆ. 3 ಫಾರ್ಮ್ಯಾಟ್ಗಳಿಂದ ಒಟ್ಟು 19,346 ರನ್ ಕಲೆ ಹಾಕಿದ್ದಾರೆ. ಇದರಲ್ಲಿ ಬರೋಬ್ಬರಿ 48 ಶತಕಗಳು ಹಾಗೂ 6 ದ್ವಿಶತಕಗಳು ಸೇರಿವೆ. ಇದು ನ್ಯೂಜಿಲೆಂಡ್ ಕ್ರಿಕೆಟ್ ಇತಿಹಾಸದಲ್ಲೇ ಒಬ್ಬ ಬ್ಯಾಟರ್ ಗಳಿಸಿರುವ ಗರಿಷ್ಠ ರನ್ ಮತ್ತು ಅತಿ ಹೆಚ್ಚು ಸೆಂಚುರಿಗಳ ದಾಖಲೆ.
ಟೆಸ್ಟ್ ಕ್ರಿಕೆಟ್ನ ಸಾಮ್ರಾಟ. ಟೆಸ್ಟ್ ಕ್ರಿಕೆಟ್ನಲ್ಲಿ ಕಿವೀಸ್ ಪರ ಅತಿ ಹೆಚ್ಚು ಅಂದರೆ 9,515 ರನ್ ಮತ್ತು 33 ಶತಕಗಳನ್ನು ಬಾರಿಸಿದ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟರ್ ಕೇನ್ ವಿಲಿಯಮ್ಸನ್. ಅವರ ಟೆಸ್ಟ್ ಸರಾಸರಿ ಇವತ್ತಿಗೂ ಬರೋಬ್ಬರಿ 54.06 ಇದೆ. ಇವತ್ತಿಗೂ 6ನೇ ರ್ಯಾಂಕ್ನಲ್ಲಿದ್ದಾರೆ. ಇನ್ನು ಒನ್ ಡೇ ಎವರೇಜ್ ಕೂಡ 48.37 ಇದೆ. ಒಂದು ಟೈಮ್ನಲ್ಲಿ 3 ಫಾರ್ಮ್ಯಾಟ್ಗಳಲ್ಲಿ 50+ ಎವರೇಜ್ ಮೇಂಟೈನ್ ಮಾಡ್ತಿದ್ರು. ಒನ್ ಡೇ ಹಾಗೂ T20ಯಲ್ಲೂ 3ನೇ ರ್ಯಾಂಕ್ ರೀಚ್ ಆಗಿದ್ರು. ಸ್ಪಿನ್ ವಿರುದ್ಧ ಬ್ಯಾಟಿಂಗ್ ಆಡೋದ್ರಲ್ಲಿ ವಿಲಿಯಮ್ಸನ್ ಮಾಂತ್ರಿಕ. ಅದೇ ರೀತಿ ಫಾಸ್ಟ್ ಬೌಲಿಂಗ್ಗಳಿಗೂ ಚಚ್ಚಿ ಬಿಸಾಕ್ತಿದ್ರು. ಇದೇ ಕಾರಣಕ್ಕೆ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಕೂಡ ವಿಲಿಯಮ್ಸನ್ ಬ್ಯಾಟಿಂಗ್ ನೋಡಿ ಹಾಡಿ ಹೊಗಳಿದ್ದಾರೆ. ನಿನ್ನೆ ತಾನೇ ಸಚಿನ್ ತೆಂಡೂಲ್ಕರ್ ಟ್ವೀಟ್ ಮಾಡಿ, ನಾನು ಕ್ರಿಕೆಟ್ ಆಡಲು ಆರಂಭಿಸಿದಾಗಿನಿಂದ ನೋಡಿರುವ ಆಟಗಾರರ ಪೈಕಿ ಟೆಕ್ನಿಕಲ್ ಆಗಿ ಅತ್ಯಂತ ಪರಿಪೂರ್ಣವಾಗಿದ್ದ ಆಟಗಾರ ಹಾಗೂ ಅದ್ಭುತ ಬ್ಯಾಟರ್ಗಳಲ್ಲಿ ಕೇನ್ ವಿಲಿಯಮ್ಸನ್ ಒಬ್ಬರು. ಅವರ ಬ್ಯಾಟಿಂಗ್ ಬ್ಯಾಲೆನ್ಸ್, ಟೈಮಿಂಗ್ ಮತ್ತು ಮೈದಾನದಲ್ಲಿನ ಆ ಶಾಂತತೆ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬವಾಗಿತ್ತು. ಯುವ ಕ್ರಿಕೆಟಿಗರಿಗೆ ಇವರೊಬ್ಬ ನಿಜವಾದ ರೋಲ್ ಮಾಡೆಲ್. ಇವರ ನಿವೃತ್ತಿಯಿಂದ ಇನ್ಮುಂದೆ ವಿಶ್ವದ ಎಷ್ಟೋ ಬೌಲಿಂಗ್ ಲೈನ್ಅಪ್ಗಳು ನಿರಾಳವಾಗಲಿವೆ ಅಂತ ಹೊಗಳಿದ್ದಾರೆ. ಇದು ಅವರ ಬ್ಯಾಟಿಂಗ್ ಡಾಮಿನೆನ್ಸ್ಗೆ ಸಾಕ್ಷಿ. ಇನ್ನು ಲೆಜೆಂಡರಿ ಕ್ಯಾಪ್ಟನ್. ಬರೀ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಒಬ್ಬ ನಾಯಕನಾಗಿ ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ದಿಕ್ಕನ್ನೇ ಬದಲಾಯಿಸಿದ ಕ್ರೆಡಿಟ್ ಕೇನ್ ವಿಲಿಯಮ್ಸನ್ ಅವರಿಗೆ ಸಲ್ಲುತ್ತೆ. ಅವರ ನಾಯಕತ್ವದಲ್ಲೇ ಕಿವೀಸ್ ತಂಡ 2019ರ ODI ವರ್ಲ್ಡ್ ಕಪ್ ಫೈನಲ್, 2021ರ T20 ವಿಶ್ವಕಪ್ ಫೈನಲ್ಗೆ ತಲುಪಿತ್ತು. ಅಷ್ಟೇ ಅಲ್ಲ, 2021ರ ಚೊಚ್ಚಲ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಟೀಮ್ ಇಂಡಿಯಾವನ್ನ ಸೋಲಿಸಿ ಐತಿಹಾಸಿಕ ಟ್ರೋಫಿ ಗೆದ್ದುಕೊಟ್ಟ ನಾಯಕ ಇವರು. ಕೊನೆ ಇನ್ನಿಂಗ್ಸ್ನಲ್ಲಂತೂ ಬಂದು ಕ್ರೀಸ್ಗೆ ಕಚ್ಕೊಂಡು ಇಂಡಿಯನ್ ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕ್ ಮಾಡಿದ್ರು. ಆದರೂ ಕೇನ್ ವಿಲಿಯಮ್ಸನ್ ನಾಯಕತ್ವದಲ್ಲಿ ನ್ಯೂಜಿಲೆಂಡ್ಗೆ ಕಪ್ ಸಿಕ್ಕಿದ್ದಕ್ಕೆ ಖುಷಿಪಟ್ಟ ಇಂಡಿಯನ್ಸ್ ಫ್ಯಾನ್ಸ್ ಸಾಕಷ್ಟಿದ್ದಾರೆ. ಆಲ್ಮೋಸ್ಟ್ 2 ದಶಕ ಆದಮೇಲೆ ನ್ಯೂಜಿಲೆಂಡ್ ಅವತ್ತು ICC ಕಪ್ ಗೆದ್ದಿತ್ತು. ಒಟ್ಟಾರೆ ವಿಲಿಯಮ್ಸನ್ ಮುನ್ನಡೆಸಿರುವ 40 ಟೆಸ್ಟ್ಗಳ ಪೈಕಿ 22 ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಇದು ಕೂಡ ಒಂದು ರೆಕಾರ್ಡ್. ಇನ್ನು ಆಗಲೇ ಹೇಳಿದ ಹಾಗೆ ಇವತ್ತಿನ ಜನರೇಷನ್ನ ಫ್ಯಾಬ್ 4 ಬ್ಯಾಟರ್ಗಳಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ವಿಲಿಯಮ್ಸನ್ ಕೂಡ ಇದ್ದಾರೆ. ಇವತ್ತಿಗೂ ಟೆಕ್ನಿಕ್ ಹಾಗೂ ಟ್ಯಾಲೆಂಟ್ನಲ್ಲಿ ಯಾರು ಬೆಸ್ಟ್ ಅನ್ನುವ ಡಿಬೇಟ್ ನಡೀತಾನೆ ಇರುತ್ತೆ. ಈ ರೀತಿ ಅಪೋನೆಂಟ್ಗಾಗಿ ಇವರಿಬ್ಬರ ಜರ್ನಿ ಶುರುವಾದ್ರು, ಯಾವ ರೇಂಜಿಗೆ ಕ್ಲೋಸ್ ಆದ್ರು ಅನ್ನೋದನ್ನ ನೀವು ನೋಡಬೇಕು. ಈಗ ವಿಲಿಯಮ್ಸನ್ ರಿಟೈರ್ಮೆಂಟ್ ಘೋಷಣೆ ಮಾಡಿದ ಮೇಲೆ ವಿರಾಟ್ ಕೊಹ್ಲಿ ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆತ್ಮೀಯ ಗೆಳೆಯನಿಗೆ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿ, ಮೈದಾನದಲ್ಲಿ ಎದುರಾಳಿ ಆಗಿದ್ದಾಗಿನಿಂದ ಶುರುವಾಗಿ ಒಬ್ಬ ಫ್ರೆಂಡ್ ಆಗುವವರೆಗೆ ಈ ಜರ್ನಿ ಅದ್ಭುತವಾಗಿತ್ತು. ಇಷ್ಟು ವರ್ಷ ನೀವು ಬ್ಯಾಟಿಂಗ್ ಮಾಡೋದನ್ನ ನೋಡೋದು, ನಿಮ್ಮ ಎದುರು ಕಾಂಪೀಟ್ ಮಾಡೋದು ಬಹಳ ಚೆನ್ನಾಗಿತ್ತು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರಿಕೆಟ್ ಮಾತ್ರ ಅಲ್ಲದೆ ಅದರಾಚೆಗಿನ ನಮ್ಮಿಬ್ಬರ ಫ್ರೆಂಡ್ಶಿಪ್ ಮತ್ತು ಯೋಚನೆಗಳಿಗೆ ನಾನು ಸದಾ ವ್ಯಾಲ್ಯೂ ಕೊಡ್ತೀನಿ. ನಾವು ಸಿಕ್ಕಾಗಲಿಲ್ಲ, ಮಾತನಾಡಿದಾಗಲಿಲ್ಲ ಕಳೆದ ಆ ಕ್ಷಣಗಳು ತುಂಬಾನೇ ಸ್ಪೆಷಲ್. ನಿನಗೆ ಯಾವಾಗಲೂ ಒಳ್ಳೆಯದಾಗಲಿ. ನೀನು ಮಾಡಬೇಕಾಗಿರುವ ಕೆಲಸನ ಮಾಡಿ ಮುಗಿಸಿದ್ದೀಯಾ? ಈಗ ಆರಾಮವಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಲೈಫ್ ಎಂಜಾಯ್ ಮಾಡುವ ಟೈಮ್. ವೆಲ್ ಡನ್ ಮೇಟ್. ಲೈಫ್ ಈಗಷ್ಟೇ ಶುರುವಾಗಿದೆ ಅಂತೇಳಿದ್ದಾರೆ. ಸೊ ಸ್ನೇಹಿತರೆ, ಕ್ರಿಕೆಟರ್ಸ್ಗೆ ಯಾವತ್ತೂ ಕ್ರಿಕೆಟ್ ಜೀವನ ಮುಗಿಯಲ್ಲ. ಅವರು ಅಂತಾರಾಷ್ಟ್ರೀಯ ಪಂದ್ಯ ಆಡದೇ ಇರಬಹುದು, ಆದರೆ ಕೋಚಿಂಗ್, ಕಾಮೆಂಟ್ರಿ ಅಂತ ಆನ್ ಫೀಲ್ಡ್, ಆಫ್ ಫೀಲ್ಡ್ನಲ್ಲಿ ಆಕ್ಟಿವ್ ಇದ್ದೇ ಇರ್ತಾರೆ. ಈಗ ಕೇನ್ ಇನ್ಮುಂದೆ ಏನ್ ಮಾಡ್ತಾರೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರಬಹುದು. ಸದ್ಯ ಇಂಟರ್ನ್ಯಾಷನಲ್ ಬ್ಯುಸಿ ಶೆಡ್ಯೂಲ್ ಮತ್ತು ಪ್ರೆಷರ್ನಿಂದ ಹೊರಬಂದಿರುವ ವಿಲಿಯಮ್ಸನ್ ಇನ್ಮುಂದೆ ಪ್ರಪಂಚದಾದ್ಯಂತ ನಡೆಯುವ ವಿವಿಧ T20 ಲೀಗ್ಗಳಲ್ಲಿ, IPL, ಕೌಂಟಿ ಕ್ರಿಕೆಟ್ ಇತ್ಯಾದಿ ಫ್ರಾಂಚೈಸಿ ಕ್ರಿಕೆಟ್ನಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ. ಇದು ಅವರ ಇಂಜುರಿ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಹಾಗೂ ಫ್ಯಾನ್ಸ್ಗೆ ಅವರ ಬ್ಯಾಟಿಂಗ್ ನೋಡುವ ಅವಕಾಶ ಕೂಡ ಸಿಗಬಹುದು. ಕೊನೆಯದಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಇನ್ಮುಂದೆ ಕೇನ್ ವಿಲಿಯಮ್ಸನ್ ಅವರ ಕ್ಲಾಸಿಕ್ ಕವರ್ ಡ್ರೈವ್ಗಳು, ಆ ಟೆಕ್ನಿಕಲ್ ಬ್ಯಾಟಿಂಗ್ ಶೈಲಿ ಮತ್ತು ಮುಖ್ಯವಾಗಿ ಮೈದಾನದಲ್ಲಿದ್ದ ಆ ಜೆಂಟಲ್ಮೆನ್ ಬಿಹೇವಿಯರ್ ಕಾಣಿಸೋದಿಲ್ಲ. ಕಿವೀಸ್ ಕ್ರಿಕೆಟ್ನ ಭದ್ರಕೋಟೆಯಾಗಿದ್ದ ಒಂದು ಸುವರ್ಣ ಅಧ್ಯಾಯ ನಿನ್ನೆಗೆ ಮುಕ್ತಾಯವಾಗಿದೆ. ಕ್ರಿಕೆಟ್ ಜಗತ್ನಲ್ಲಿ ರನ್ ಗಳಿಸುವ ರನ್ ಮಷಿನ್ಗಳು ಸಿಗಬಹುದು, ಆದರೆ ಎದುರಾಳಿಗಳ ಹೃದಯ ಗೆಲ್ಲುವ ಕೇನ್ ವಿಲಿಯಮ್ಸನ್ ತರಹದ ಮತ್ತೊಬ್ಬ ಕ್ರಿಕೆಟರ್ ಸಿಗೋದು ಬಹಳ ಕಷ್ಟ. ವಿಲಿಯಮ್ಸನ್ ಅವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.